ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಲಾ ಪಾಯಿಂಟ್ ಸರಣಿಯಲ್ಲಿ ಸಾಮಾನ್ಯ ಜನರಿಗೆ ಈ ಸಾಮಾನ್ಯ ಭಾಷೆಯಲ್ಲಿ ಸಾಮಾನ್ಯವಾಗಿ ಈ ಕಾನೂನನ್ನು ಅರ್ಥೈಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಇದರಲ್ಲಿ ಬಹಳಷ್ಟು ವಿಚಾರಗಳನ್ನು ಕಳೆದ ಒಂದು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ನಮಗೆ ಬಹಳಷ್ಟು ಜನ ಫೋನ್ ಮಾಡಿ ಏನು ಹೇಳ್ತಾರೆ, ಅವ್ರಿಗೆ ಬೇಕಾಗಿರುವಂಥ ಕಾನೂನು ಸಲಹೆಯನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ನಾವು ಇಲ್ಲಿ ಎಲ್ಲರಿಗೂ ಕೇವಲ ಸಲಹೆಗಳನ್ನು ಕೊಡ್ಬೋದು, ಕೆಲವು ಸಾಮಾನ್ಯ ಜ್ಞಾನವನ್ನು ಕೊಡ್ಬೋದೇ ಹೊರತು ಅವರಿಗೆ ನ್ಯಾಯವನ್ನು ಒದಗಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಬಹಳ ಜನ ನಿರೀಕ್ಷೆಯಿಂದ ಮಾಡ್ತಾರೆ, ನಮ್ಮ ಈ ವಾಹಿನಿ ಮುಖಾಂತರ ಅವರ ಏನಿದೆ ತೊಂದರೆಗಳಿದೆ ಪರಿಹಾರ ಆಗುತ್ತೆ ಅಂತ ಅಂದ್ಬಿಟ್ಟು. ಆದರೆ ಇದು ಕೇವಲ ನಿಮ್ಮ ಸಾಮಾನ್ಯ ಜ್ಞಾನಕ್ಕಾಗಿ ನಿಮಗೆ ಬೇಕಾಗಿರುವಂಥ ಕಾನೂನು ನೆರವನ್ನು ನೀವು ಕಾನೂನಿನ ಮೂಲಕ ಮತ್ತು ಕಾನೂನಿನ ತಜ್ಞರ ಮೂಲಕನೇ ಪಡಿಬೇಕು ಅಂತ ಒಂದು ಚಿಕ್ಕ ವಿನಂತಿ. ಇನ್ನು ನಮ್ಮ ಈ ಸರಣಿಯಲ್ಲಿ ಜನನ ಮತ್ತು ಮರಣಗಳ ನೋಂದಣಿ ಈ ಒಂದು ಪ್ರಕ್ರಿಯೆ, ಈ ಒಂದು ಕಾನೂನಿನ ಬಗ್ಗೆ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ. ಜನನ ಮತ್ತು ಮರಣ ಈ ಒಂದು ನಮ್ಮ ಜೀವನದಲ್ಲಿ ಸಾಮಾನ್ಯ, ಪ್ರತಿಯೊಂದು ಮನೆಯಲ್ಲೂ ಆಗುವಂಥ ವಿಚಾರಗಳು. ಆದರೆ ಈ ಒಂದು ವಿಚಾರ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಅದರ ಮಾಹಿತಿ ಬಹಳ ಒಂದು ಅವಶ್ಯಕವಾಗಿರುತ್ತೆ. ಯಾಕೆಂದರೆ ನಮ್ಮ ದೇಶ ಹಲವಾರು ಯೋಜನೆಗಳನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಬಹಳಷ್ಟು ವಿವರಗಳು ಬೇಕಾಗುತ್ತೆ. ಅಂದರೆ ಯಾವ ವಯೋಮಿತಿನಲ್ಲಿ ಯಾವ ಒಂದು ಲಿಂಗ, ಅಂದರೆ ಹೆಣ್ಣು ಗಂಡು, ಆ ಥರ ಎಷ್ಟು ಜನಗಳಿದ್ದಾರೆ, ಇನ್ನು ಯಾವ ಯಾವ ವಯಸ್ಸಿನವರಿದ್ದಾರೆ ಅಂತ ಬಹಳಷ್ಟು ವಿವರಗಳು ಬೇಕಾಗುತ್ತೆ. ಇನ್ನು ಇದು ಯಾವ ರೀತಿ ಯೋಜನೆಗಳು, ಯಾಕೆ ಇದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತೆಗೆದುಕೊಂಡು ಪುನಃ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.